ಭಾಷೆ ಬಂಧ ಹಲವು ಅವುಗಳಂತೆ ಮಾತ್ರ ಒಂದೇ ಒಲವು. ಜಯವಾಸಿ, ನಮಸ್ಕಾರ. ನನ್ನ ಹೆಸರು ವಾಸವಿಯನ್ ಡಾಕ್ಟರ್ ಎಚ್ ಎಸ್ ನಾಗಭೂಷಣ ಅಂತೇಳಿ ವಾಸವಿ ಕ್ಲಬ್ಸ್ ಇಂಟರ್ನ್ಯಾಷನಲ್ ಚೀಫ್ ಅಡ್ಮಿನಿಸ್ಟ್ರೇಟಿವ್ ವೈಸ್ ಪ್ರೆಸಿಡೆಂಟಾಗಿ ಈ ಒಂದು ವಾಸವಿ ಕ್ಲಬ್ಸ್ ಇಂಟರ್ನ್ಯಾಷನಲ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಾಸವಿ ಇಯರ್ 2025 ಈ ದಿನ ವಾಸವಿ ಕ್ಲಬ್ಸ್ ಇಂಟರ್ನ್ಯಾಷನಲ್ನ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಇರ್ತಕ್ಕಂತಹ 32 ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಡಿಸ್ಟ್ರಿಕ್ಟ್ V302A ಅಂತಕ್ಕಂತಹ ಈ ಒಂದು ಜಿಲ್ಲೆಯಲ್ಲಿ ರೀಜನ್ 2ನ ವಾಸವಿ ಕ್ಲಬ್ ಮಹಾಲಕ್ಷ್ಮಿ ಲೇಔಟ್ ಈ ಒಂದು ಏನಿದೆ ಈ ದಿನದ ಕಾರ್ಯಕ್ರಮ ಡಾನ್ ಟು ಡಸ್ಕ್ ಅಂತೇಳಿ ಕರಿತೀವಿ. ಅಂದರೆ ಡಾನ್ ಅಂತಂದರೆ ಸೂರ್ಯೋದಯದಿಂದ, ಡಸ್ಕ್ ಅಂತೇಳಿದರೆ ಸೂರ್ಯಾಸ್ತಮಾನ. ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಮಾಡ್ತಕ್ಕಂತಹ ಏನು ಮಾಡ್ತೇವೆ, ಓನ್ಲಿ ಸರ್ವಿಸ್ ಪ್ರೋಗ್ರಾಮ್ಸ್. ವಿ ಆರ್ ಡೂಯಿಂಗ್ ಸರ್ವಿಸ್ ಪ್ರೋಗ್ರಾಮ್ಸ್. ಸೊ ಈ ರೀತಿಯಾಗಿ ಪೂರ್ತಿ ಭಾರತ ದೇಶದಾದ್ಯಂತ ಅಲ್ಲದೆ ವಾಸವಿ ಕ್ಲಬ್ ಎಲ್ಲೆಲ್ಲಿದೆ 6 ಖಂಡಗಳಲ್ಲಿ ಹಬ್ಬಿರ್ತಕ್ಕಂತಹ 6 ಖಂಡಗಳಲ್ಲಿರ್ತಕ್ಕಂಥ ವಾಸವಿ ಕ್ಲಬ್ಗಳು ಇಂದಿನ 15 ಮತ್ತು 16ನೇ ಭಾನುವಾರ ಮತ್ತು ಈ ದಿನ ಶನಿವಾರ 21 ಮತ್ತು ನಾಳೆ 22 ಭಾನುವಾರ ಸುಮಾರು 2500 ಕ್ಲಬ್ಗಳು 6 ಖಂಡಗಳಲ್ಲಿ ತಮ್ಮದೇ ಆದ ವಿಶೇಷ ರೀತಿಯಲ್ಲಿ ಸೇವೆಗಳನ್ನ ಸಲ್ಲಿಸ್ತಾ ಹೋಗುತ್ತೆ. ಯಾವ ರೀತಿ ಸೇವೆ? ಈ ಸಲ ನಮ್ಮ ವಾಸವಿ ಕ್ಲಬ್ಸ್ ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಇರುಕುಲ ರಾಮಕೃಷ್ಣರವರು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ರೂಪಕಲ್ಪನೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಗರಕಸ್ತಂಭಂ ಅಂಥೇಳಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಗರಕಸ್ತಂಭಂ ಅಂತಂದರೆ ವಿಶೇಷವಾಗಿರ್ತಕ್ಕಂತಹ ಒಂದು ಸ್ತಂಭವಾಗಿರುತ್ತೆ. ಅದನ್ನು ಗೋಶಾಲೆಯಲ್ಲಿ, ಅಂದರೆ ಕಾಮಧೇನು ಸ್ವರೂಪವಾಗಿರ್ತಕ್ಕಂಥ ಗೋಶಾಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತೇವೆ. ಅದೇನಕ್ಕಪ್ಪ ಅಂತಂದರೆ ಗೋವಿಗೆ ಈ ಒಂದು ಕತ್ತಿನ ಭಾಗದಲ್ಲಿ ನವೆ ಉಂಟಾದಾಗ ಅದಕ್ಕೆ ವಿಪರೀತವಾಗಿ ಕೆರೆದುಕೊಳ್ಳಬೇಕಾದಂತಹ ಒಂದು ಆಸಕ್ತಿ ಉಂಟಾಗುತ್ತೆ. ಅದು ಬೇರೆ ಗೊಲ್ಲರಾಗಲಿ ಬೇರೆಯವರಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಈ ಗರಕಸ್ತಂಭವನ್ನು ನೆಟ್ಟಿದಾಗ ಅದು ತನ್ನ ಕುತ್ತಿಗೆ ಭಾಗವನ್ನು ಕೆರೆದುಕೊಂಡು ಆ ನವೆಯನ್ನು ಹೋಗಲಾಡಿಸ್ಕೊಂಡು ಸಂತೃಪ್ತಿಯನ್ನು ಪಡುತ್ತೆ. ಇಂದಿನ ಆ ಒಂದು ಆಧಾರದ ಪ್ರಕಾರವಾಗಿ ಕೆಲವಾರು ಗ್ರಂಥಗಳ ಆಧಾರ ಪ್ರಕಾರವಾಗಿ ಅದು ಎಷ್ಟು ಸಂತೃಪ್ತಿಯನ್ನು ಹೊಂದುತ್ತೋ ಗರಕಸ್ತಂಭವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಷ್ಟು ಒಳ್ಳೆಯದಾಗುತ್ತೆ ಅಂಥೇಳಿ ಒಂದು ಹಿರಿಯರ ನಾಣ್ಣುಡಿದೆ ಮತ್ತು ಪ್ರತೀತಿಯಾಗಿದೆ. ಇಂತಹ ಗರಕಸ್ತಂಭವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇಂದಿನ ವಾರ ಸುಮಾರು 180 ಕಡೆ ಅದನ್ನು ಗರಕಸ್ತಂಭವನ್ನು ಸ್ಥಾಪನೆ ಮಾಡಿ ಆಗಿದೆ. ಈ ದಿನ 50 ಕಡೆ ಆಗಿದೆ. ನಾಳೆ ಒಂದು 160 ಕಡೆ ಆಗುತ್ತೆ. ಒಟ್ಟಾರೆ 4 ದಿನಗಳಲ್ಲಿ ಸರಿಸುಮಾರು 1250 ಗರಕಸ್ತಂಭಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಹಮ್ಮಿಕೊಂಡಿದ್ದೇವೆ ವಾಸವಿ ಕ್ಲಬ್ಸ್ ಇಂಟರ್ನ್ಯಾಷನಲಿಂದ. 2500 ಕ್ಲಬ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಸೊ ಇದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ನಮಗೆ ಪಾದರಕ್ಷೆಗಳು, ಅಂದರೆ ನಾರ್ಮಲಾಗಿ ಏನು ಮಾಡ್ತೀವಿ, ಚಪ್ಪಲಿ ಹೊಲಿಯೋರನ್ನ ದೂರ ಇಡೋದು ಮತ್ತು ಆ ಥರ. ನಮ್ಮಲ್ಲಿ ಏನಪ್ಪ ಅಂತಂದರೆ ಕಾಬ್ಲರ್ ಅಂತೇನು ಕರಿತೀವಿ, ಚಮ್ಮಾರರು ಅಂತೇನು ಕರಿತೀವಿ, ಅವರಿಗೆ ಅವರ ಸೇವೆಯನ್ನು ಗುರುತಿಸಿ ಆಯಾ ಏರಿಯಾಗಳಲ್ಲಿ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಆ ಒಂದು ಚಮ್ಮಾರರಿಗೆ ಒಂದು ಸನ್ಮಾನವನ್ನು ಮಾಡ್ತೇವೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ವಿ ಇದೇ ಮಹಾಲಕ್ಷ್ಮಿ ಲೇಔಟ್ನ ಕನಿಕಾಪುರೇಶ್ವರಿ ದೇವಸ್ಥಾನದಲ್ಲಿ. ಸೊ ಇಂತಹ ಅದೊಂದು ಕಾರ್ಯಕ್ರಮ ಜೊತೆಗೆ ಮತ್ತು ಸ್ವತಂತ್ರ ಸಮರ ಸೇನಾ ಯೋಧಾದಿಗಳಿಂದ ಮಲ್ಲಯ್ಯನವರು 92 ವರ್ಷದ ಮಲ್ಲಯ್ಯನವರಿಗೆ ಒಂದು ಗುರುತಿಸಿ ಹಾನರನ್ನು ಮಾಡೋದಂದರೆ ಗೌರವವನ್ನು ಸೂಚನೆ ಮಾಡಿದ್ವಿ. ಆ ರೀತಿಯಾಗಿ ಹಲವಾರು ಜನರಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾಗಿದೆ. ಈ ರೀತಿಯಾಗಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ 100 ನೋಟ್ಬುಕ್ಸ್ ಕೊಡ್ತೀವಿ. ಪ್ರತಿಯೊಂದು ಕ್ಲಬ್ಬಿನ ಮುಖಾಂತರವಾಗಿ ವಾಸವಿ ಕ್ಲಬ್ಸ್ ಇಂಟರ್ನಿಂದ 1,50,000 ಪುಸ್ತಕಗಳನ್ನು ಲಾಂಗ್ ನೋಟ್ಬುಕ್ಸ್ 200 ಪೇಜಸ್ ಲಾಂಗ್ ನೋಟ್ಬುಕ್ಸ್ನ 1,50,000 ಪುಸ್ತಕಗಳನ್ನು 2,500 ಕ್ಲಬ್ಗಳ ಮುಖಾಂತರವಾಗಿ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಂಚುತ್ತೀವಿ ಅದನ್ನು. ಸೊ ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಸೊ ಈ ರೀತಿಯಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಸಂಪೂರ್ಣ ಸೇವಾ ಕಾರ್ಯಕ್ರಮಗಳಿಗೆ ಮೀಸಲಾಗಿಟ್ಟು ಎಲ್ಲರೂ ಕೂಡ ಯಾರೆಲ್ಲ ವಾಸವಿಯನ್ಸ್ ಇದ್ದಾರೆ, ಏನಂತ ಕರಿತೀವಿ ವಾಸವಿ ಕ್ಲಬ್ ಮೆಂಬರ್ನ ವಾಸವಿಯನ್ಸ್ ಹೇಳಿ ಕರಿತೇವೆ. ಎಲ್ಲ ವಾಸವಿಯನ್ಸ್ ಕೂಡ ತಮ್ಮ ದಿನನಿತ್ಯದ ಕೆಲಸಗಳನ್ನು ಬದಿಗೊತ್ತಿ ಈ ದಿನ ಮತ್ತು ನಾಳೆ 2 ದಿನವೂ ಕೂಡ ತಮ್ಮ ಸಂಪೂರ್ಣವಾದ ಸಮಯವನ್ನು ಸೇವೆಗಾಗಿ ಮೀಸಲಿಟ್ಟು ನಿಸ್ವಾರ್ಥದಿಂದ ಸಂಪೂರ್ಣವಾಗಿ ಈ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊತಾರೆ. ಅದನ್ನು ಈ ಡಾಂಡಿನಸ್ ಪ್ರೋಗ್ರಾಮಲ್ಲಿ ಮಾಡ್ತೇವೆ. ಬೇರೆ ಎಲ್ಲೂ ಕೂಡ ಇರೋದಿಲ್ಲ. ಇದೊಂದು ಯೂನಿಕ್ ಆ್ಯಂಡ್ ಯೂನಿಟಿ ಇರತಕ್ಕಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅತ್ಯಂತ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ವಾಸವಿ ಕ್ಲಬ್ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇದನ್ನು ಡಾಂಡಿನಸ್ ಕಾರ್ಯಕ್ರಮ ನಡೆಯುತ್ತೆ. ಸೊ
ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅಂಥೇಳಿ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾ, ನಾವು ಮಾನವರಾಗಿ ಹುಟ್ಟಿದ ಮೇಲೆ ಎಷ್ಟೋ ಸಂಪಾದನೆಯನ್ನು ಮಾಡ್ತೀವಿ, ಎಷ್ಟನ್ನೋ ನಾವು ಗಳಿಸ್ತಾ ಹೋಗ್ತೇವೆ. ಗಳಿಸಿದ್ರಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಏಮೇ ಭಕ್ತ ಪ್ರಯಚ್ಛಿತ ರೀತಿಯಲ್ಲಿ ನಮ್ಮ ಕೈಲಾಗಿರ್ತಕ್ಕಂತಹ ಒಂದು ಭಾಗ, ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಮೀಸಲಿಡಬೇಕು ಅಂಥೇಳಿ ಈ ದಿನ ಕರೆ ಕೊಡ್ತಾ, ಈ ಒಂದು ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಬಂದು ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು ನನ್ನ ಸೌಭಾಗ್ಯ ಅಂಥೇಳಿ ಭಾವಿಸುತ್ತಾ, ಎಲ್ಲರಿಗೂ ಕೂಡ ಆ ತಾಯಿ ವಾಸವಿಯು ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಹರಿಸುತ್ತಾ, ಹೀಗೆ ಎಲ್ಲರ ಒಂದು ಶಕ್ತಿ ಇನ್ನೂ ಹೆಚ್ಚಾಗಿ ಆರ್ಥಿಕ ಶಕ್ತಿ, ಧಾರ್ಮಿಕ ಶಕ್ತಿ, ಸಾಮಾಜಿಕ ಶಕ್ತಿ, ಮಾನಸಿಕ ಶಕ್ತಿ ಎಲ್ಲ ಶಕ್ತಿಗಳು ಹೆಚ್ಚಾಗಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಒಂದು ಸೇವೆ ಆಗಲಿ ಅಂಥೇಳಿ ಹಾರೈಸ್ತಾ ವಿರಮಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಾಸವಿ. ಜೈ ವಾಸವಿ. ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ, ವಾಸವಿ ಕ್ಲಬ್ ಮಹಾಲಕ್ಷ್ಮಿ ಲೇಔಟ್ ಪ್ರೆಸಿಡೆಂಟ್ 2025. ಇವತ್ತು ನಾವೆಲ್ಲರೂ ಇಲ್ಲಿ ಡಾನ್ ಟು ಡಸ್ಕ್ ಅನ್ನೋ ಒಂದು ಪ್ರೋಗ್ರಾಮ್ಗೋಸ್ಕರ ಸೇರಿದ್ದೀವಿ. ಇದು ಒಂದು ಸರ್ವಿಸ್ ಆ್ಯಕ್ಟಿವಿಟೀಸ್ ಅಂತ ಮಾಡೋದಕ್ಕೆ ನಮಗೆ ವರ್ಷ ಪೂರ್ತಿ ನಾವು ಸರ್ವಿಸ್ ಆ್ಯಕ್ಟಿವಿಟಿ ಮಾಡ್ತೀವಿ. ಆದರೆ ಇವತ್ತೊಂದು ದಿನ ಸ್ಪೆಷಲ್ಲಾಗಿ ಸುಮಾರು ಸರ್ವಿಸ್ ಆ್ಯಕ್ಟಿವಿಟಿನ ಮಾಡೋದಕ್ಕೆ ಅಂತ ಹಮ್ಮಿಕೊಂಡಿದ್ದೀವಿ. ಓಕೆನಾ. ಇದರಲ್ಲಿ ಈಗ ನಾವು ಒಂದು ಮೆಂಟಲಿ ಡಿಸೇಬಲ್ಡ್ ಅಂತ ಇರೋರಿಗೆ ಅದನ್ನು ಡಿಟೆಕ್ಟ್ ಮಾಡೋಂಥ ಒಂದು ಕಿಟ್ ಬರುತ್ತೆ. ಅದನ್ನು ನಾವು ಇವತ್ತು ಡೊನೇಟ್ ಮಾಡ್ತಾಯಿದ್ದೀವಿ. ಸಿಕಂದ್ರಾಬಾದಲ್ಲಿದೆ ಅದು, ನಿಪಿಡ್ ಅಂತ ಒಂದು ಸಂಸ್ಥೆ, ಅವ್ರಿಗೆ ಅದನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿ ಈಗ ನಮ್ಮೆಲ್ರಿಗೂ ದಿನ ಪ್ರತಿದಿನ ನಾವು ಚಪ್ಪಲಿಯನ್ನು ತೊಡ್ತೀವಿ. ಅದರೇನಾರು ಇದಾದರೆ ಅದನ್ನು ಹೊಲಿಯೋಂಥ ಒಬ್ಬ ಚಮ್ಮಾರ ಕಾಬ್ಲರ್ಗೆ ಅವನ ಸೇವೆನ ಗುರುತಿಸಿ ಒಂದು ಸನ್ಮಾನ ಮತ್ತು ಅವನಿಗೆ ದಿನ ಪ್ರತಿನಿತ್ಯ ಅವಶ್ಯಕತೆ ಇರುವಂಥ ದಿನಸಿಗಳನ್ನು ಕೊಡ್ತಾ ಇದ್ದೇವೆ. ಅದರ ನಂತರ ಫ್ರೀಡಮ್ ಫೈಟರ್ ನಮ್ಮ ಕ್ಲಬ್ನ ಮೆಂಬರ್ ಆದಂಥ ಲಲಿತಾ ಇದ್ದಾರೆ. ಅವ್ರ ತಂದೆಯವರಾದ ಮಲ್ಲಯ್ಯ ಅವ್ರಿಗೆ 92 ವರ್ಷ. ಅವರು ಸ್ವತಂತ್ರ ಪೂರ್ವ ಹೋರಾಟದಲ್ಲಿ ಪಾಲ್ಗೊಂಡು ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ. ಅವ್ರನ್ನ ಗುರುತಿಸಿ ಇವತ್ತು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಅದೇ ನಂತರ ಗರುಕು ಸ್ತಂಭ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇದು ಎಲ್ರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಇದನ್ನು ಹಾಕ್ಸೋದ್ರಿಂದ 7 ಜನ್ಮದ ಪಾಪನೂ ಕಳೆಯುತ್ತೆ ಅಂತ ಹೇಳ್ತಾರೆ. ಹಸುಗಳು ಬಂದು ಅವ್ರಿಗೆ ಒಂದು ನವೆ ಆದಾಗ ಅದಕ್ಕೆ ರಬ್ ಮಾಡ್ಕೊಳ್ತಾರೆ, ಅದನ್ನು ಗರುಕು ಸ್ತಂಭ ಅಂತ ಹೇಳ್ತಾರೆ. ಅದನ್ನು ಕೊಡೋದಕ್ಕೆ ನನ್ನ ಇಲ್ಲಿ ಪ್ರತಿಯೊಬ್ಬರು ಮೆಂಬರು ಅವ್ರ ಕೈಲಾಗಂಥ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅವರೆಲ್ರಿಗೂ ಇದ್ರ ಪ್ರಕಾರ ನಾನೊಂದು ಥ್ಯಾಂಕ್ಸ್ ಹೇಳೋಕ್ಕೂ ಇಷ್ಟಪಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಇದನ್ನು ಸಹ ನಾವು ಡೊನೇಟ್ ಮಾಡ್ತಾ ಇದ್ದೇವೆ. ಇದನ್ನು ನಾವು ದೊಡ್ಡಬಳ್ಳಾಪುರ ಹತ್ರ ಇರೋ ಒಂದು ಗೋಶಾಲೆಗೆ ಡೊನೇಟ್ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ನಾವು KCGF ಅಂತ ಕೊಡ್ತೀವಿ ನಮ್ಮ ಸಂಸ್ಥೆಯಿಂದ. ಇದು ಒಂದು ವಿದ್ಯಾದಾನ. ಒಂದು ಮಗುಗೆ ಆ KCGF ಫಂಡಿಂದ ಒಂದು ಮಗುನ ಓದಿಸ್ತಾರೆ. ಆ ರೀತಿಯಾಗಿ ಇವತ್ತು ಸುಮಾರು 3 ಜನ ನಮಗೆ KCGF ಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಸಂಸ್ಥೆಗೆ ಕೊಟ್ಟಿದ್ದೇವೆ. ಇದೇ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ನಮ್ಮ ವಾಸವಿ ಕ್ಲಬ್ ವತಿಯಿಂದ ವರ್ಷದಲ್ಲಿ ಇದೊಂದು ಅಂತಲ್ಲ, ಸುಮಾರು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತಲೂ ನಾನು ಎಲ್ಲರೂ ವಿನಂತಿಸ್ಕೊಳ್ತೇನೆ. ಜೈ ವಾಸವಿ. ನಮಸ್ಕಾರ. ನಾನು ಶ್ರೀ ಲಲಿತಾ ಕಲಾ ಅಕಾಡೆಮಿ ಅಧ್ಯಕ್ಷಿಣಿಯಾದ ಲಲಿತಾ ಅಂದ್ಬಿಟ್ಟು ಈ ಮಹಾಲಕ್ಷ್ಮಿ ಲೇಔಟ್ ವಾಸವಿ ದೇವಸ್ಥಾನದಲ್ಲಿ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಅವರು ಬಹಳ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡೋ ಕೆಲಸ ಕಾರ್ಯಗಳೆಲ್ಲ. ಅವ್ರಿಗೆ ಆ ತಾಯಿ ವಾಸವಿ ದೇವಿ ಕೃಪೆ ಸದಾ ಇರಲಿ ಅವ್ರಿಗೆ ಅಂತ ಅಂದ್ಬಿಟ್ಟು ಆಶಿಸ್ತೀನಿ. ಮತ್ತು ನಮ್ಮೆಲ್ಲರ ಸಪೋರ್ಟ್ ಕೂಡ ಅವ್ರಿಗೆ ಇರುತ್ತೆ. ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿ, ಹೆಸರು ಕೀರ್ತಿ ಎಲ್ಲ ಬರಲಿ. ನಮ್ಮ ವೈಶ್ಯ ಕುಲ ದೇವತೆಯಾದ ವಾಸವಿ ಕೃಪೆ ಆಶೀರ್ವಾದ ಎಲ್ಲ ಖಂಡಿತ ಇದ್ದೇ ಇರುತ್ತೆ. ಆ ಒಂದು ಮುಖಾಂತರ ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅವ್ರಿಗೆ ಬಲ ಸಿಗಲಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇನ್ನೊಂದು ವಿಷಯ ಅಂದರೆ ನಮ್ಮ ತಂದೆಗೆ ಮಲ್ಲಯ್ಯ ಅಂತ ಅಂದ್ಬಿಟ್ಟು 93 ವರ್ಷ ಅವ್ರಿಗೆ. ಅವರನ್ನು ಫ್ರೀಡಮ್ ಫೈಟರ್ ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿಬಿಟ್ಟು ಅವ್ರನ್ನ ಇಲ್ಲಿ ಕರೆದು ಅವ್ರಿಗೆ ಸನ್ಮಾನ ಮಾಡಿದ್ರು. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಬಿಕಾಸ್ ಅಂಥವ್ರ ಮಗಳಾಗಿ ಹುಟ್ಟಿದ್ದೀನಲ್ಲ ಅನ್ನೋದು ತುಂಬ ಶೋಭೆ ತರುತ್ತೆ, ಖುಷಿ ಕೊಡುತ್ತೆ ನನಗೆ. ಅಂಥವ್ರ ಮಗಳಾಗಿ ಹುಟ್ಟಿದ್ದಕ್ಕೆ ತುಂಬ ಸಂತೋಷ ಆಯಿತು. ಇಲ್ಲಿ ಒಳ್ಳೊಳ್ಳೆ ಇದನ್ನು ಎಲ್ಲ ಗುರುತಿಸಿ ಅವರು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋವಂಥವ್ರನ್ನ ಗುರುತಿಸಿ ಅವ್ರಿಗೆ ಪ್ರಶಸ್ತಿಗಳನ್ನೆಲ್ಲ ಕೊಡ್ತಾರೆ, ಸನ್ಮಾನಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ನಮ್ಮೆಲ್ಲರ ವಿಶಸ್ ಬ್ಲೆಸ್ಸಿಂಗ್ಸು ಆ ವಾಸವಿ ತಾಯಿ ಕೃಪೆ ಕೂಡ ಆಶೀರ್ವಾದ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ಆಶಿಸ್ತೀನಿ. ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ನರೇಂದ್ರ ಬಾಬು ಅಂತ.
ನಾನು ಡಿಸ್ಟ್ರಿಕ್ಟ್ V302 ವಾಸವಿ ಕ್ಲಬ್ ಇನ್ಸ್ಟಿಟ್ಯೂಟಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದೀನಿ. ಈ ಕಾರ್ಯಕ್ರಮ ಇವತ್ತು ನಮ್ಮ ರೀಜನ್ ಅಂದರೆ ನಮ್ಮ ಶ್ರೀಮತಿಯವರು ರೀಜನಲ್ ಚೇರ್ಪರ್ಸನ್ ಆಗಿದ್ದಾರೆ ವಸಂತಿ ಅಂತ. ಅವರೊಂದು ರೀಜನ್ನಲ್ಲಿ ವಾಸವಿ ಕ್ಲಬ್ ಮಹಾಲಕ್ಷ್ಮೀಪುರಂ ಅಂತ ಒಂದು ಕ್ಲಬ್ ಇದೆ. ನಮ್ಮ ವಾಸವಿ ಕ್ಲಬ್ಬಲ್ಲಿ ಇವತ್ತು ಡಾನ್ ಟು ಡಸ್ಟ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ನಮ್ಮ ಕ್ಲಬ್ಬಿನ ಪ್ರೆಸಿಡೆಂಟು, ಸೆಕ್ರೆಟರಿ, ಟ್ರೆಷರರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿನ 6 ಕಾರ್ಯಕ್ರಮಗಳು ಏನು ಅಂದ್ಕೊಂಬಿಟ್ಟಿದ್ವಿ ಡಾನ್ ಟು ಡಸ್ಕಲ್ಲಿ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಾಬ್ಲರ್ನ ಕರೆಸಿ ಅವ್ರಿಗೊಂದು ಹಾನರ್ ಮಾಡೋದಾಗಲಿ, ಒಂದು ಫ್ರೀಡಮ್ ಫೈಟರ್ನ ಕರೆದು ಒಂದು ಮಾಡೋದಾಗಲಿ, ಒಂದು ಸ್ಕೂಲ್ಗೆ ಇಲ್ಲ ಒಂದು ಇನ್ಸ್ಟಿಟ್ಯೂಷನ್ಗೆ ನೀರಿನ ಟ್ಯಾಂಕ್ ಕೊಡೋದಾಗಲಿ 1000 ಲೀಟ್ರದ್ದು. ಆಮೇಲೆ ಒಂದು ಗರ್ಕ ಸ್ತಂಭ ಅಂತ ಒಂದು ನಾವು ಈ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀವಿ. ಅದು ಗೋಶಾಲೆಯಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿ ಹಾಕಬೇಕು ಅಂತಿದ್ದೀವಿ. ಇದು ಬಂದು ಗರ್ಕ ಸ್ತಂಭ ಎಷ್ಟು ಪುಣ್ಯವಾದ ಕೆಲಸ ಅಂದರೆ ನಮ್ಮ 7 ಸಂತತಿಗಳು ಹಿಂದೆ ಮುಂದೆ ಎರಡಕ್ಕೂ ಶಾಂತಿ ಸಿಗುತ್ತೆ. ನೆಕ್ಸ್ಟ್ 7 ಜನ್ಮಕ್ಕೂ ಅದು ಶಾಂತಿ ಸಿಗುತ್ತೆ. ಹಿಂದಿನ ಜನ್ಮದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಆ 7 ಜನ್ಮಕ್ಕೂ ನಮಗೆ ಇದು ಸಿಗುತ್ತೆ. ನಮ್ಮ ಪೂರ್ವಜರು ಆ ಗರ್ಕ ಸ್ತಂಭದಲ್ಲಿ ಆ ಹಸು ಬಂದು ಉಜ್ಕೊಂಡಾಗ ಅದರಲ್ಲಿ ಬೀರೋ ಕೂದಲುಗಳ್ನ ಅವ್ರು ತುಂಬ ಮೆಚ್ಚಿಕೊಂಡು ಅದನ್ನು ಅವರೊಂದು ಸಾರ್ಥಕತೆ ಅಂದ್ಕೊತಾರೆ. ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ರು. ಇದು ಒಬ್ಬರೇ ಮಾಡಬಾರ್ದು, ಗುಂಪಲ್ಲಿ ಅಂದರೆ ಒಂದು ಅಸೋಸಿಯೇಷನಲ್ಲಾಗಲಿ ಒಂದು ಗುಂಪಲ್ಲಿ ಮಾಡೋವಂಥದ್ದು, ಎಲ್ಲರೂ ಸೇರಿ ಮಾಡೋವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ವಾಸವಿ ಕ್ಲಬ್ಬು ಡಾನ್ ಟು ಡಸ್ಕಲ್ಲಿ ಈ ವರ್ಷದಲ್ಲಿ more than 10 crores all over the world we are doing it. So it is a very big record. ಓನ್ಲಿ ಸೇವಾ ಕಾರ್ಯಕ್ರಮವೇ ನಾವು ಅಂದ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ವಾಸವಿ ಕ್ಲಬ್ಗೆ ನಿಜವಾಗ್ಲೂ ಕೃತಜ್ಞತೆ ಹೇಳಬೇಕು. ಇಂಥ ಒಂದು ಫೆಲೋಶಿಪ್ ಆಗಲಿ, ಇಂಥ ಒಂದು ಸಮಾಜ ಅಂದರೆ ವಾಸವಿ ಕ್ಲಬ್ ಒಂದು ಸಮಾಜ ಅಂತಲೇ ಹೇಳ್ತೀನಿ. ಒಂದು ಡಿಗ್ನಿಫೈಡ್ ಸಮಾಜ, ಒಂದು ಆರ್ಥಿಕತೆಯಲ್ಲಿ ಉನ್ನತವಾದ ಸಮಾಜ, ಆಮೇಲೆ ಮರ್ಯಾದೆಯಲ್ಲಿ ಏನು ಕಮ್ಮಿ ಇಲ್ಲದೆ ಸಮಾಜ ನಮ್ಮದು. ಅಂದರೆ ನಮ್ಮ ಆರ್ಯವೈಶ್ಯರಿಗೋಸ್ಕರನೇ ಇರೋದು ವಾಸವಿ ಕ್ಲಬ್ಬು. ಹಾಗಾಗಿ ವಾಸವಿ ಕ್ಲಬ್ಬಲ್ಲಿ ಇರೋದಕ್ಕೆ ತುಂಬ ಹೆಮ್ಮೆಯಾಗಿ ನಾನು ಹೆಮ್ಮೆ ಪಡ್ತೀನಿ. ಆಮೇಲೆ ಇದರಲ್ಲಿದ್ದು ನಾನಿವಾಗ ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಒಂದು 30 ಕ್ಲಬ್ಬುಗಳಿಗೆ ನಾನು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದೀನಿ. ಇದು ತುಂಬ ಹೆಮ್ಮೆಯ ವಿಷಯ ನನಗೆ. ತುಂಬ ಧನ್ಯವಾದಗಳು. ಜೈ ವಾಸವಿ. ನನ್ನ ಹೆಸರು ವಾಸವಿಯನ್ ಗೋಲ್ಡನ್ ಸ್ಟಾರ್ KCGF ಸರಳಾ ರವಿ ಅಂತ. ನಾನು ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿದ್ದೀನಿ. ನಾನು ಈ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಮೆಂಬರು. ಮತ್ತು ಇದೇ ಕ್ಲಬ್ಬಿಂದ ನಾನು 2023ನಲ್ಲಿ ಗವರ್ನರ್ ಆಗಿ ಸೆಲೆಕ್ಟ್ ಆದೆ. ಗವರ್ನರ್ ಆಗಿ ಸಾಕಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮುಗಿಸಿದ್ದೀನಿ. ಮತ್ತು ನಮ್ಮ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ಲಿ ಮೋಟಿವು ಬಂದು ನಮ್ಮದು 3 ಮೋಟಿವ್ಸ್ ಇರುತ್ತೆ. ಏನಪ್ಪ ಅಂದರೆ ಫಸ್ಟು ಸರ್ವೀಸು, ಲೀಡರ್ಶಿಪ್ಪು ಮತ್ತು ಫೆಲೋಶಿಪ್ ಅಂತ. ಈ ಇಷ್ಟು ಕಾರ್ಯಕ್ರಮನ ನಾವು ಆಲ್ ಓವರ್ ವರ್ಲ್ಡ್ ಮಾಡ್ತಾ ಇರ್ತೀವಿ. ಇವತ್ತಿನ ದಿನ ಡಾನ್ ಟು ಡಸ್ಕ್ ಅನ್ನೋ ಪ್ರೋಗ್ರಾಮ್ನ ನಮ್ಮ ಹೋಮ್ ಕ್ಲಬ್ಬು ಮಹಾಲಕ್ಷ್ಮಿ ಲೇಔಟಿಂದ ಹಮ್ಮಿಕೊಂಡಿದ್ದು. ನಮ್ಮ ಇಂಟರ್ನ್ಯಾಷನಲಿಂದ 6 ಟಾಸ್ಕ್ಗಳು ಕೊಟ್ಟಿರ್ತಾರೆ. 6 ಟಾಸ್ಕ್ಗಳನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡಿ ಮುಗಿಸಿದ್ದೀವಿ. ಅದರಲ್ಲಿ ಗರ್ಕಸ್ತಂಭ ಟಾಸ್ಕ್ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಗರ್ಕಸ್ತಂಭನ ನಾವು ಗೋಶಾಲೆಯಲ್ಲಿ ಸ್ಥಾಪನೆ ಮಾಡಿದಾಗ ಆ ಹಸು ಅನ್ನೋದು ಎಷ್ಟು ಸತಿ ಅದು ನವೆ ಆದಾಗ ಉಜ್ಜಿಕೊಳ್ಳುತ್ತೋ ಆವಾಗ ಅಷ್ಟು ನಮ್ಮಲ್ಲಿರೋ ಪಾಪಗಳು ಕಳೆದೋಗುತ್ತೆ. ಮತ್ತು ನಮಗೆ 7 ತಲೆಮಾರಿಗಾಗೋಷ್ಟು ಪುಣ್ಯ ಸಿಗತ್ತೆ. ಮತ್ತು ನಮ್ಮ ಪೂರ್ವಜರಿಗೆ ಏನಾದರೂ ಮುಕ್ತಿ ಸಿಕ್ಕಿಲ್ಲ ಅಂದರೆ 7 ತಲೆಮಾರಿವರೆಗೂ ಮುಕ್ತಿ ಸಿಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ನಾವು ಇವಾಗ ಈ ಗರ್ಕಸ್ತಂಭ ಸ್ಥಾಪನೆ ಮಾಡಿದ್ದೀವಿ. ಮತ್ತು ಸ್ಕೂಲ್ಗಳಲ್ಲಿ ಆಗಲಿ, ಆಶ್ರಮಗಳಲ್ಲಾಗಲಿ, ಎಲ್ಲಿ ನೀಡಿ ಪರ್ಸನ್ಸ್ ಎಲ್ಲಿ ಇರ್ತಾರೋ ಅಲ್ಲಿಗೆ ನಾವು ವಾಟರ್ ಟ್ಯಾಂಕ್ ಫೆಸಿಲಿಟಿ ಸಹ ಮಾಡ್ತಾಯಿದ್ದೀವಿ. ಮತ್ತು ಒಂದು ಕಾಬ್ಲರ್ ಚಪ್ಪಲಿ ಹೊಲಿಯೋರನ್ನ ಅಂಥವ್ರನ್ನ ಸಹ ನಾವು ರೆಕಗ್ನೈಸ್ ಮಾಡಿ ಇವತ್ತೊಂದು ದಿನ ಅವರಿಗೆ ಹಾನರ್ ಮಾಡಿ ಅವರಿಗೆ ಫುಡ್ ಕಿಟ್ ಎಲ್ಲ ಕೊಟ್ಟಿದ್ದೀವಿ. ಮತ್ತು ನಮ್ಮ ದೇಶಕ್ಕಾಗಿ ಫ್ರೀಡಮ್ಗಾಗಿ ಹೋರಾಡಿರೋ ಫ್ರೀಡಮ್ ಫೈಟರು ಅವ್ರನ್ನೂ ರೆಕಗ್ನೈಸ್ ಮಾಡಿ, ಅದರಲ್ಲೂ ನಮಗೆ ಹೇಳ್ಕೊಳ್ಳೋ ಹೆಮ್ಮೆ ಆಗುವಂಥ ವಿಷಯ ಅಂದರೆ ನಮ್ಮ ಕ್ಲಬ್ಬಿನ ಮೆಂಬರ್ ಆಗಿರುವ ಲಲಿತಾ ಅವರ ತಂದೆಯವರೇನೆ 92 ಏಜ್ ಆಗಿದೆ. ಅವರು ಫ್ರೀಡಮ್ ಫೈಟರ್ ಆಗಿದ್ದರು. ಅವ್ರನ್ನ ರೆಕಗ್ನೈಸ್ ಮಾಡಿ ಹಾನರ್ ಮಾಡಿದ್ದೀವಿ. ಈ ಥರ ನಿರಂತರವಾಗಿ ನಮ್ಮ ಕ್ಲಬ್ಬು ಓಪನ್ ಆದಾಗಿಂದ ನಿರಂತರವಾಗಿ ನಾವು ಸೇವಾ ಕಾರ್ಯಕ್ರಮಗಳನ್ನು ಕಂಟಿನ್ಯೂಸ್ ಆಗಿ ಹಮ್ಮಿಕೊಂಡಿದ್ದೀವಿ. ಈ ಡಾನ್ ಟು ಡಸ್ಟ್ ಕಾರ್ಯಕ್ರಮ ಆಲ್ ಓವರ್ ವರ್ಲ್ಡು 14-15 ಜೂನ್ 14-15 ಮತ್ತು 21st 22nd ನಡೆಯುತ್ತೆ. ಇದರಿಂದ more than 10 crores ಅಷ್ಟು ಸರ್ವೀಸು ಅಟ್ ಎ ಟೈಮ್ ಆಗುತ್ತೆ. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ನಮ್ಮ ಇಂಟರ್ನ್ಯಾಷನಲ್ ಅವರು ನಮಗೆ ಕೊಡ್ತಾ ಇರೋದು. ಸೊ ಅದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಮ್ಮ ಪ್ರೆಸಿಡೆಂಟ್ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೈ ವಾಸವಿ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಈ ದಿವಸ ಡಾನ್ ಡಸ್ಕ್ ಪ್ರೋಗ್ರಾಮಲ್ಲಿ ಮಹಾಲಕ್ಷ್ಮೀಪುರ ವಾಸವಿ ಕ್ಲಬ್ಬಿಂದ ನನ್ನನ್ನು ಅತಿಥಿಯಾಗಿ ಆಹ್ವಾನ ಮಾಡಿದ್ದಾರೆ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ.
ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ವಾಸವಿ ಕ್ಲಬ್ ಚಾರಿಟೆಡ್ ಪ್ರೆಸಿಡೆಂಟು. ಈ ಒಂದು ಅಧ್ಯಕ್ಷಿಣಿಯಾಗಿ ನಾನು ಬಂದಿರುವುದು ನನ್ನ ಸೌಭಾಗ್ಯ ಅಂತ ತಿಳಿಯುತ್ತೇನೆ. ವಾಸವಿ ಅಮ್ಮನವರ ಕೃಪೆಯಿಂದ ಆ ತಾಯಿಯ ಸೇವೆಯನ್ನು ಮಾಡಲು ಮೊದಲನೇದಾಗಿ 2017ರಲ್ಲಿ ನನಗೆ ಇಂತಹ ಒಂದು ಸುವರ್ಣಾವಕಾಶ ದೊರಕಿತ್ತು. ಆ ತಾಯಿಯ ಆಶೀರ್ವಾದದಿಂದ ಆ ನನ್ನ ಒಂದು ಎರಡು ವರ್ಷದ ಪೀರಿಯಡಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಟಾಸ್ಕಲ್ಲಿ ನಾನು ನಮ್ಮ ಕಾರ್ಯವನ್ನು ನಮ್ಮ ಒಂದು PSTಗಳ ಸಮೂಹದಲ್ಲಿ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿರ್ತೇನೆ. ಆರ್ಯವೈಶ್ಯರು ಅಂದರೆ ದಾನ ಧರ್ಮಗಳಿಗೆ ಎತ್ತಿದ ಕೈ. ಆದ್ದರಿಂದ ಅಂತಹ ಆರ್ಯವೈಶ್ಯರಲ್ಲಿ ವಾಸವಿ ಕ್ಲಬ್ನಿಂದ ನಾವು ಮಾಡ್ತಕ್ಕಂತಹ ದಾನ ಧರ್ಮಗಳು ಆ ತಾಯಿಯ ವಾಸವಿಯ ಕೃಪೆಯೇ ಇದಕ್ಕೆಲ್ಲ ಕಾರಣ. ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಪುರಂದರದಾಸರು ಹೇಳಿದ್ದಾರೆ. ಆ ಥರ ನಾವು ಗಳಿಸಿದ್ದನ್ನು ಒಂದಿಷ್ಟು ಕಿಂಚಿತ್ತಾದರೂ ದಾನ ಮಾಡಿದರೆ ಅದು FTಲಿಟ್ಟಂಗೆ ಈ ಜನ್ಮದಲ್ಲಿ. ಇಂತಹ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳಿಗೆ, ಗುರುಗಳಿಗೆ ಹಾಗೂ ನಮ್ಮ ತಾಯಿ ವಾಸವಿಯ ಅಗ್ನಿಪ್ರವೇಶ ಮಾಡಿದಂತಹ ವಿಶ್ವರೂಪಿಣಿಯಾಗಿರ್ತಕ್ಕಂತಹ ತಾಯಿಯ ವಾಸವಿಯ ವಂಶದಲ್ಲಿ ನಾವು ಹುಟ್ಟಿದ ಕುಲದೇವತೆಯನ್ನು ನಾವು ಆರಾಧಿಸ್ತಾ ಇದ್ದೇವೆ. ಇಂತಹ ಹೆಸರಲ್ಲಿ ಸಾಕಷ್ಟು ಕಡೆ ವಾಸವಿ ಕ್ಲಬ್ಗಳು ದಾನ ಧರ್ಮಗಳನ್ನು ಮಾಡ್ತಾ ಇದೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ತಾಯಿ ಆಶೀರ್ವಾದ ಸಿಗಲಿ ಅಂತ ಈ ಮೂಲಕ ವಿನಂತಿಸಿಕೊಳ್ತೇನೆ. ಜೈ ವಾಸವಿ. ಥ್ಯಾಂಕ್ ಯು.